ಇಷ್ಟೆಲ್ಲಾ ಬೆಳವಣಿಗೆ ನಡೆದ ಮೇಲೆ ಒಬ್ಬ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಒಬ್ಬ ಟ್ರಾನ್ಸ್ಪೋರ್ಟ್ ಕಮಿಷನರ್ ಯೋಗೇಶ್ವರ್ ಅವರಾಗ್ಲಿ ಆಪ್ ಸಂಸ್ಥೆಗಳಿಗೆ ಈ ಕೂಡಲೇ ಸಂದೇಶ ಕೊಡಬೇಕಾಗಿತ್ತು ಅವರು. ನೋಡ್ರಪ್ಪ, ಹೈಕೋರ್ಟ್ ಇಂದ ನಮ್ಗೆ ಈ ರೀತಿ ಜಡ್ಜ್ಮೆಂಟ್ ಬಂದಿದೆ, ನೀವ್ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗಳನ್ನ ನೀವು ನಿಮ್ಮ ಆಪ್ ಅಲ್ಲಿ ರನ್ ಮಾಡಬಾರ್ದು. ನಾವು ಗೈಡ್ ಲೈನ್ಸ್ ಕೊಡೋವರೆಗೂ ಕೂಡ ನೀವು ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡದೇ ಇರುವಂತ ರೀತಿಯಲ್ಲಿ ನೀವು ತಡೆ ಹಿಡ್ಕೊಂಡು ಇರ್ಬೇಕಾಗ್ತದೆ. ಅಲ್ಲಿವರೆಗೂ ನಿಮ್ದೇನೋ ಆಟೋ ಕ್ಯಾಬ್ ಇದೆಯೋ ಅದ್ರಲ್ಲಿ ರನ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಹೇಳ್ಬೋದಾಗಿತ್ತು. ಆದ್ರೆ ಇದುವರೆಗೂ ಕೂಡ ಆ ಸಂಸ್ಥೆಗಳಿಗೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿರ್ಲಿ, ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರ್ಲಿ, ಒಂದೇ ಒಂದು ತಾಕೀತ್ ಆಗಿರ್ಲಿ, ಒಂದು ನೋಟಿಸ್ ಆಗಿರ್ಲಿ ನೀಡದೇ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಗೆ ಇವ್ರ ಮೇಲೂ ಕೂಡ ಗುಮಾನಿಗಳಿದಾವೆ ಸರ್. ಒಂದು ನಮ್ಗೆ ಯಾಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತು ಅಂತ ಆ ಒಂದು ಆಂಗಲ್ ಅಲ್ಲಿ ನೋಡಕ್ಕಾದ್ರೆ, ಈಗ ನಿಮ್ಗೆ ಚೆನ್ನಾಗಿ ಗೊತ್ತು, ನಮ್ಮ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು ನಾನು ಸಿಎಂ ಆಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವ್ರನ್ನ ಸಾಕಷ್ಟು ಬಾರಿ ಭೇಟಿ ಮಾಡಕ್ ಹೋಗಿದ್ದಾರೆ. ಒಬ್ಬ ರಾಜ್ಯದ ಡಿಸಿಎಂ ರಾಹುಲ್ ಗಾಂಧಿ ಭೇಟಿ ಮಾಡಕ್ ಹೋದಾಗ ರಾಹುಲ್ ಗಾಂಧಿ ಅವರೇ ಅವ್ರ ಕೈಗೆ ಸಿಗದಂಗೆ ಓಡಾಡ್ತಿರ್ತಾರೆ ಅಂದ್ರೆ ಇವ್ನು ಯಾರೋ ಎಕ್ಕಶ್ಚಿತ್ತು ತಮಿಳ್ನಾಡು ಮೂಲದ ಅವನ್ ಯಾರೋ ಆದಿನಾರಾಯಣ ಅನ್ಕೊಂಡು ಅವನ್ನ ರಾಹುಲ್ ಗಾಂಧಿ ಪಕ್ಕ ನಿಲ್ಲಿಸ್ಕೊಂಡು ಫೋಟೋ ತೆಗೆದು ಫೇಸ್ಬುಕ್ ಅಲ್ಲಿ ಹಾಕ್ತಾರೆ ಅಂದ್ರೆ ಅವನ್ ಅಲ್ಲಿವರೆಗೂ ಹೋಗೋದಕ್ಕೆ ಜಾಗ ಮಾಡಿಕೊಟ್ಟವ್ರು ಯಾರು? ಆಯ್ತು, ರ್ಯಾಪಿಡೋ ಸಂಸ್ಥೆ ಜೊತೆಗೆ ಅವನು ಮಿನಿಗಲ್ ಆಗಿದ್ದಾನೆ, ಅದು ನಮ್ಗೆ ಚೆನ್ನಾಗಿ ಗೊತ್ತು. ಅವ್ನು ರ್ಯಾಪಿಡೋ ಸಂಸ್ಥೆನೆ ಅವ್ನ ಸಂಘಟನೆ ರಿಜಿಸ್ಟರ್ ಮಾಡಿಕೊಟ್ಟು ಅವನಿಗೆ ಆರ್ಥಿಕವಾಗಿ ಅವರ ರ್ಯಾಪಿಡೋ ಸಂಸ್ಥೆಗೆ ಏನೆಲ್ಲ ಅನುಕೂಲತೆಗಳಾಗಬೇಕು ಈ ಬೈಕ್ಗಳಿಂದ ಅದನ್ನ ಅವನ ರೂಪದಲ್ಲೂ ಕೂಡ ಅವರು ಬಳಸ್ಕೊಂತ ಇದಾರೆ, ಅದಂತೂ ಸತ್ಯ. ಆಯ್ತು, ಅವನ್ನ ಬಳಸ್ಕೊಂಡು ಈ ರ್ಯಾಪಿಡೋ ಸಂಸ್ಥೆಯವರು ರಾಹುಲ್ ಗಾಂಧಿ ಅವ್ರಿಗೂ ಭೇಟಿ ಮಾಡಿದ್ರು, ಅದು ಒಂದು. ಇನ್ನು ಎರಡನೇದು, ಶೋಭಾ ಕರಂದ್ಲಾಜೆ ಅವ್ರನ್ನು ಕೂಡ ಭೇಟಿ ಮಾಡ್ತಾರೆ. ಆ ಒಂದು ಕೇಂದ್ರದ ಸಚಿವ, ನಮ್ಗೆ ಇದುವರೆಗೂ ಕೂಡ ಕೇಂದ್ರದ ಕಾರ್ಮಿಕ ಸಚಿವ ಯಾರು ಅನ್ನೋದೇ ಗೊತ್ತಿಲ್ಲ. ರಾಜ್ಯದಾದ್ರೆ ಸಂತೋಷ್ ಲಾಡ್ ಅಂತೀವಿ, ಕೇಂದ್ರದವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅಂತ ಗೊತ್ತಿಲ್ಲದೆ ಇರುವಂತಹ ಕೇಂದ್ರದ ಸಚಿವನು ಕೂಡ ಶೋಭಾ ಕರಂದ್ಲಾಜೆ ಅವ್ರ ಜೊತೆ ಕೂತ್ಕೊಂಡು ಇವರು ಫೋಟೋ ತೆಗೆದಾಕ್ತಾರೆ ಅಂದ್ರೆ ಇವ್ರಿಗೆ ಅಲ್ಲಿವರೆಗೂ ಟಚ್ ಮಾಡಿಕೊಟ್ಟವ್ರು ಯಾರು? ತೇಜಸ್ವಿ ಸೂರ್ಯ ಟಚ್ ಮಾಡ್ಕೊಟ್ರ, ಇಲ್ಲ ಬೇರೆ ಬೇರೆ ಬಿಸ್ನೆಸ್ ಮ್ಯಾನ್ಗಳು ಟಚ್ ಮಾಡ್ಕೊಟ್ರ, ಇಲ್ಲ ಯಾವ ರಾಜಕಾರಣಿಗಳು, ಯಾವ ಪಕ್ಷದ ರಾಜಕಾರಣಿಗಳು ಇವ್ರನ್ನ ಅಲ್ಲಿವರೆಗೂ ಟಚ್ ಮಾಡ್ಕೊಡೋ ಅಂತ ಕೆಲಸ ಮಾಡಿದ್ರು? ಒಬ್ಬ ಡಿಸಿಎಂ ಕೈಗೆ ರಾಹುಲ್ ಗಾಂಧಿ ಸಿಗಲ್ಲ ಅಂದ್ರೆ ಇವ್ನ ಯಾರ ಎಕ್ಕಶ್ಚಿತ್ತು ಇಂಥ ವ್ಯಕ್ತಿ ಕೆಲವು ರಾಹುಲ್ ಗಾಂಧಿ ಸಿಗ್ತಾರೆ ಅಂದ್ರೆ ಏನಿದ್ರು ಮರ್ಮ ಅನ್ನೋದು ನಮ್ಗೆ ಯಾವಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಸಿಗಬಹುದು ಅನ್ನೋ ಒಂದು ತಳಮಳ ಸಾಕಷ್ಟು ಬಾರಿ ನಿಮ್ ಯೂಟ್ಯೂಬ್ ಚಾನಲ್ ಕೂಡ ನಾನು ಹೇಳಿದ್ದೆ. ಸಿಗ್ಬೋದು ಲೈಸೆನ್ಸ್, ಆದ್ರೆ ಷರತ್ತುಗಳನ್ನ ವಿಧಿಸ್ತಾರೆ.